ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಾನು ಚಿಕ್ಕ ಹುಡುಗನಿಂದ ಡ್ಯಾನ್ಸರ್ ಆದವನಲ್ಲ. ನಾನು ಬಂದಿದ್ದು BCom ಸೆಕೆಂಡ್ ಇಯರ್ ಆದಮೇಲೆ ಡ್ಯಾನ್ಸ್ ಕಲಿಯೋಕ್ಕೆ ಅಂತ ಹೋದವನು. ನನಗೆ ಇಷ್ಟ ಅದು ಡ್ಯಾನ್ಸ್ ಅಂದರೆ ಅವ್ರವ್ರ ಭಕ್ತಿ, ಶ್ರದ್ಧೆ, ಪ್ರೀತಿ, ಅದೇ ತುಂಬ ಇಂಪಾರ್ಟೆಂಟ್ ಮೇಡಮ್. ನನಗಿನ್ನ ತುಂಬ ಸೀನಿಯರ್ಸ್ಗಳು ಎಷ್ಟೊಂದು ಜನ ಇದ್ದಾರೆ. ಅವ್ರಿಗಿನ್ನ ನಾವು ಒಂದು ಸ್ವಲ್ಪ ಮುಂದೆ ಇರ್ತೀವಿ ಅಂತಂದರೆ ನಮ್ಮ ಡ್ಯಾನ್ಸ್ ಮೇಲೆ ಇರೋ ಭಕ್ತಿ, ಪ್ರೀತಿ, ಅದ್ರ ಮೇಲೆ ನಾವೆಲ್ಲ ಪ್ರಭುದೇವ್ ಸರ್ನ ನೋಡಿಕೊಂಡು, ರಾಜಸುಂದರಮ್ಮ ನೋಡ್ಕೊಂಡು ನಾವು ಡ್ಯಾನ್ಸ್ ಕಲ್ತವ್ರು, TV ನೋಡ್ಕೊಂಡು ಕಲ್ತ್ಕೊಂಡ್ಬಂದು ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋದವರು. ನಾನು ಇದೀಗೆ ಅದೊಂದು ಖುಷಿ ಇದೆ ಮೇಡಮ್. ಇಲ್ಲಿ ಕಲೆಗೆ ಯಾವತ್ತೂ ಆ ಥರ ವೇರಿ ಇಲ್ಲ ಮೇಡಮ್. ಬಡವ ಶ್ರೀಮಂತ ಎಲ್ಲ ನಾವೇನು ಮಾಡ್ತೀವಿ ಅದೇ. ಟ್ಯಾಲೆಂಟ್ ಇರಬೇಕಷ್ಟೇ, ಬಕೆಟ್ ಹಿಡಿಯೋದಿರಬಾರ್ದು ಲೈಫಲ್ಲಿ. ಅದೊಂದೇ ಚೆನ್ನಾಗಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಹಾರ್ಡ್ ವರ್ಕ್. ಮಚ್ಚನ ಮಡಗರೆ ಮಂಡ ಆಗುತ್ತೆ, ಮಸೀದಿದ್ರೆ ಶಾರ್ಪ್ ಆಗಿರುತ್ತೆ. ಹಂಗೆ ಜೀವನ ಕೂಡ ಡ್ಯಾನ್ಸ್ ಅನ್ನೋದು ಅಷ್ಟೇ. ಮಸೀತಾ ಇರ್ಬೇಕು, ಏನೋ ಒಂದು ಜೀವನ ಮಾಡ್ತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಮೋರ್ ಇದ್ರೆ ಲೈಫಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಡ್ಯಾನ್ಸಿಂದ ಎಲ್ಲನೂ, ನೃತ್ಯದಿಂದ ಎಲ್ಲ ಸಾಧ್ಯ ಮೇಡಮ್. ನಂದು ಹೇಳ್ಕೊಳ್ಳೋ ಅಂತಲ್ಲ ಇಲ್ಲಿ ಚಾನಲಲ್ಲಿ, ನಮ್ಮ ಮಾಸ್ಟರ್ ಸಹಾಯದಿಂದ, ನಮ್ಮ ಮಾಸ್ಟರ್ ಪ್ರೋತ್ಸಾಹದಿಂದ, ನಮ್ಮ ಫ್ಯಾಮಿಲಿ ಇದರಿಂದ ನಾನು ಆಲ್ರೆಡಿ 4 ಪಾಸ್ಪೋರ್ಟ್ ಕಂಪ್ಲೀಟ್ ಆಗಿದೆ. ನನಗೆ ಇಂಗ್ಲೀಷು ಬರಲ್ಲ. 1 2 3 4 ಗೋ ಕಮ್ ಬ್ಯಾಕ್ ಅಂತಾರೆ. 4 ಪಾಸ್ಪೋರ್ಟ್ ಖಾಲಿ ಆಗಿದೆ. ಎಲ್ಲನೂ ಸಾಧ್ಯ ಡ್ಯಾನ್ಸಿಂದ. ಬಟ್ ಬಿಕಾಸ್ ಆಫ್ ಓನ್ಲಿ ಡ್ಯಾನ್ಸ್. ನಾನು ಇಲ್ಲಿರೋ ಇಸ್ಕಾನು ನೋಡಿಲ್ಲ. ಅಮೆರಿಕಾದಲ್ಲಿ ಎಲ್ಲ ನೋಡ್ಕೊಂಡ್ ಬಂದಿರ್ತೀನಿ, ಎಲ್ಲ ದೇಶನೂ ಹೋಗಿದ್ದೀನಿ. ಇಲ್ಲಿರೋ ಇಸ್ಕಾನು ನೋಡಿಲ್ಲ, ದೇವರನ್ನೇ ನಾನು. ಆ ಥರ ಏನು ಅಂತಂದರೆ ಡ್ಯಾನ್ಸಿಂದ ಎಲ್ಲ ಸಾಧ್ಯ. ಯಾವುದಕ್ಕೂ ಈಗ ಎಷ್ಟೊಂದು ಜನ ನಮ್ಮ ಮನೇಲೂ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ನಾನು ಡ್ಯಾನ್ಸರ್ ಆಗ್ಬಿಟ್ರೆ ಏನಪ್ಪ ಒಂದು, ಹೀಗೆ ನಮ್ಮಮ್ಮ ಡ್ಯಾನ್ಸ್ ಅಂತ ಹೇಳಿ, ನಾನು BCom ಮಾಡಿದ್ದೀನಿ, ನಾನು ಆಡಿಟಿಂಗ್ ಮಾಡ್ತಾ ಇದ್ದೆ. ಎಲ್ಲೂ ಆಡಿಟರ್ ಡ್ಯಾನ್ಸ್ ಅಂತ ಹೇಳ್ಕೊಂತಾರಲ್ಲ, ಆಡಿಟರ್ ನನ್ನ ಮಗ ಯಾವಾಗ ಅದೆಲ್ಲ ಹೋಗಿ ಒಂದು ಜೀವನ ಮಾಡ್ಕೊಂಡು ಇದೆಲ್ಲ ಮಾಡ್ತೀನಿ, ಆವಾಗ ಅವರು ಡ್ಯಾನ್ಸ್ ಮಾಸ್ಟ್ರು ಇವೆಲ್ಲ ಹೇಳಕ್ ಶುರು ಮಾಡ್ತಾರೆ. ಅಲ್ಲಿವರೆಗೂ ನಮ್ಮ ತಾಯಿ ಆಡಿಟರ್ ಅಂತಾನೆ ಹೇಳ್ಕೊಂಬತ್ತಾರೆ. ಅಂದರೆ ಡ್ಯಾನ್ಸ್ ಮೇಲೆ ಒಂದೊಂದು ಅಷ್ಟು ಇದೆ. ಅದೆಲ್ಲ ಬಿಟ್ಟರೆ ಖಂಡಿತವಾಗ್ಲೂ ಎಲ್ಲದಲ್ಲೂ ಪ್ರಾಬ್ಲಮ್ ಇದೆ ಮೇಡಮ್. ITPL ಎಲ್ಲದಲ್ಲೂ ಹುಡುಗ ಹುಡುಗಿ ಅದೆಲ್ಲ ಪ್ರಾಬ್ಲಮ್ಗಳು ಇದ್ದೇ ಇದೆ. ನಾವೇನು ಭಕ್ತಿ ಪ್ರೀತಿ ತೋರಿಸ್ತೀವಿ ಹಂಗೆ 2 ಕೈ ಸೇರಿದ್ರೆ ಚಪ್ಪಾಳೆ. ನಾವ್ ಹೆಂಗಿರ್ತೀವಿ ಅದು ಹಂಗೆ ಮೇಡಮ್. ರಿಫ್ಲೆಕ್ಟ್. ಮೋಹನ್ ಸರ್ಗೆ ಯಾವಾಗ ನಾನು ಡ್ಯಾನ್ಸಿಂಗ್ ಫೀಲ್ಡ್ ನ ಆಯ್ಕೆ ಮಾಡಿದ್ರೆ ನಾನು ಇದ್ರಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಅನ್ಸಿದ್ದು ಅಂತ? ಮೇಡಮ್, ನಾನು ಆಕ್ಚುಲಿ ಆಡಿಟಿಂಗ್ ಮಾಡ್ತಿದ್ವಿ. ನಾನು ಹರ್ಷ ಮಾಸ್ಟರ್ ಒಂದು 10 ಜನ ತಗೊಬೇಕು ಅಂತ ಸೆಲೆಕ್ಷನ್ ಆಯ್ತು. ಹರ್ಷ ಮಾಸ್ಟರ್ ಕಾರಣದಿಂದ ಒಂದು 10 ಜನ ತಗೊಳ್ಳೋಣ, ಅವ್ರೊಬ್ಬರನ್ನೇ ತಗೋಬಾರ್ದು ಅಂತ. ಅಲ್ಲಿಂದ ನಾನು ಧನ್ಕುಮಾರ್ ಅನ್ನೋ ಮಾಸ್ಟರ್ ಜೊತೆ ವರ್ಕ್ ಮಾಡ್ತಿದ್ದೆ, ಭದ್ರಾಸರ ಧನ್ಕುಮಾರ್ ಜೊತೆ. ಅಲ್ಲಿಂದ ಹರ್ಷ ಮಾಸ್ಟರ್ ತಗೋಬೇಕು, ಒಬ್ಬರನ್ನೇ ಬೇಡ ಅಂತೇಳಿ ಒಂದು 10 ಜನ ತಗೊಂಡ್ರು. ಇಬ್ರು ಒಟ್ಟಿಗೆ, ಹರ್ಷ ಮಾಸ್ಟರ್ ನಾವು ಒಟ್ಟಿಗೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. ನಾನು ಅವ್ರ ಜೊತೆನೇ ಒಂದು 24 ಇಯರ್ಸ್ ಅವ್ರ ಜೊತೆನೇ ವರ್ಕ್ ಮಾಡಿ, ಸಾಂಗು, ಒಂದು ಸಿನಿಮಾ ಅವರೇ ಡೈರೆಕ್ಷನ್ ಮಾಡೋರು. ನಾನು ಹೀರೋ ಆಗಿ ಮಾಡಿದೆ, ಅದು ನಿಂತೋಯ್ತು ಯಾವುದೋ ಕಾರಣದಿಂದ. ಆಮೇಲಿಂದ ಅವ್ರ ಜೊತೆ ಅಸಿಸ್ಟೆಂಟ್ ವರ್ಕ್ ಮಾಡ್ತಿದ್ದೆ, ಸಾಂಗ್ ಬರೀತಿದ್ದೆ, ಜೊತೆನೇ ಇರ್ಕೊಂಬರ್ತಿದ್ದೆ. ಟಿಲ್ ಅಂಜನೇ ಪುತ್ರ ಅವ್ರಿಗೂ ಅವ್ರ ಜೊತೆನೇ ವರ್ಕ್ ಮಾಡಿದ್ದೀನಿ, ಒಬ್ಬನೇ ಅಲ್ಲೇ ಜೊತೆನೇ ಇದ್ದೆ. ಅದಾದ್ಮೇಲಿಂದ ನಾನು ಇಂಡಿಪೆಂಡೆಂಟ್ ಆಗಿ ತಗೊಂಡು ಒಂದು 600 ಇಂದ 700 ಸಿನಿಮಾಸ್ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಒಂದು 3500 ಸಾಂಗ್ಸು ಕೊರಿಯೋಗ್ರಫಿ ಅಸಿಸ್ಟೆಂಟ್ ಆಗಿ ಕೊರಿಯೋಗ್ರಫಿ ವರ್ಕ್ ಮಾಡ್ಕೊಂಬಂದಿದ್ದೀನಿ. ಖುಷಿ ಇದೆ ಮೇಡಮ್. ಯಾರು ಹೆಂಗೋ ಗೊತ್ತಿಲ್ಲ, ನಾನು ಇಂಡಸ್ಟ್ರಿ ಬಂದಾಗಿಂದ ಬಿಸಿ. ನಾನು ಇದೊಂದೇ ಅಂತಲ್ಲ, ಎಲ್ಲ DKD ಶೋಸ್ ಮಾಡ್ತೀನಿ, ಬೇರೆ ಚಾನಲ್ ಶೋಸ್ಗಳು ಮಾಡ್ತೀನಿ, ಹಾಡು ಬರೀತಿರ್ತೀನಿ. ನಂದೇ ಆದ ಒಂದು ಸ್ಟುಡಿಯೋ ಇದೆ, DI CG VFX ಅಂತೇಳಿ ಚಿಕ್ಕ ಚಿಕ್ಕ ಪ್ರೋಮೋಸ್ಗಳನ್ನ ಡೈರೆಕ್ಷನ್ ಮಾಡೋದು ಅದು ಇದು ಮಾಡ್ಕೊಂಡಿರ್ತೀನಿ. ಐ ಆಮ್ ಹ್ಯಾಪಿ.